5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. 5 ವರ್ಷ ತುಂಬಿಸ್ತೇವೆ. 28ರಲ್ಲಿ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತೀವಿ, ಮತ್ತೆ ನಾವು ಅಧಿಕಾರ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರ ಮಾಡ್ತೀವಿ. ಅದು ಒಂದು. ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ. 2013ರಲ್ಲಿ ಆಶೀರ್ವಾದ ಮಾಡಿದ್ದಾರೆ, 2023ರಲ್ಲಿ ಆಶೀರ್ವಾದ. ಈ ಬಿಜೆಪಿ ಅವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಇವರು ವಿರೋಧ ಪಕ್ಷದಲ್ಲಿ ಶಾಶ್ವತ ಸಂಖ್ಯೆ. ನಾನೇ ಮುಖ್ಯಮಂತ್ರಿ, ಮುಖ್ಯಮಂತ್ರಿ. ಆತ್ಮೀಯ H 16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತವ. ನಾನೇ ಹೈಕಮಾಂಡ್ ಹೇಳುವವರೆಗೆ ಮುಖ್ಯಮಂತ್ರಿ. ಹೇಳುವವರೆಗೆ ಅಂದ್ರೆ 2022ರವರೆಗಿನ ಹೈಕಮಾಂಡ್ ಬಿಟ್ಟಂಥ ವಿಷಯ. ಆದರೆ ಈಗ ನಾನಿದ್ದೀನಿ, ಮುಂದೂ ನಾನೇ ಇರ್ತೀನಿ ಅನ್ನುವ ಆತ್ಮವಿಶ್ವಾಸ ನುಡಿಯನ್ನು ಇವತ್ತು ಸದನದಲ್ಲೇ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ವ್ಯಕ್ತಪಡಿಸಿದ್ದಾರೆ. ಇದರಿಂದಾಗಿ ಇದೇನು ಗೊಂದಲ ಇದ್ದದಲ್ಲ, CM ಬದಲಾವಣೆ ಅದಕ್ಕೆಲ್ಲ ಫುಲ್ ಸ್ಟಾಪ್ ಆಗ್ಬೋದಾ? ಆದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂತಂದ್ರೆ ಹೈಕಮಾಂಡ್ ಒಪ್ಪುವವರೆಗೆ, ಹೈಕಮಾಂಡ್ ಒಪ್ಪದಿದ್ದರೂ ನಾನೇ CM ಅಂತ ಅವ್ರು ಹೇಳಿಲ್ಲ. ಇಲ್ಲಿ ಒಂದಿಷ್ಟು ಗಮನಿಸಬೇಕಾದ ವಿಷಯ, ಹೈಕಮಾಂಡ್ ಕೈಯಲ್ಲದಪ್ಪ ಇದು ನಿಶ್ಚಿತ ಅಂತೇಳಿ. ಹಾಗಂತೇಳಿ ಹೈಕಮಾಂಡ್ ಇವ್ರನ್ನ ತೆಗೆದು ಹಾಕ್ತದ ಅನ್ನಿಸೋದು ಅಷ್ಟ ಕಷ್ಟದ ಕೆಲಸ. ಯಾಕಂದ್ರೆ ಸಿದ್ದರಾಮಯ್ಯನವರು ಫ್ಲೆಕ್ಸಿಬಲ್ ಇದ್ದಾರೆ. ಅನಿವಾರ್ಯವಾದಾಗ ಮಾತ್ರ ಗಟ್ಟಿಗೊಳ್ತಾರೆ, ಇಲ್ಲಾಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವುದು ಸ್ವಭಾವದವರು ಅದಾರ. ಜೊತೆಗೆ ಅವ್ರಿಗೆ ಗೊತ್ತದ ತಮ್ಮ ಲಿಮಿಟೇಷನ್ ಏನಿದೆ ಅಂತೇಳಿ. ಜೊತೆಗೆ ನಮ್ಮ ಶಕ್ತಿನೂ ಎಷ್ಟು ಅನ್ನೋದು ಗೊತ್ತದ. ಮೇಲಾಗಿ ಇವತ್ತು ದೇಶದಲ್ಲಿ OBC ಪೊಲಿಟಿಕ್ಸ್ ದಿನಕ್ಕೆ ಬಲಗೊಳ್ಳಾಗ್ತಿದೆ ಅನ್ನೋದು ಗೊತ್ತದ. ಹೀಗಾಗಿ ಎರಡನೇ ಬಲಿಷ್ಠ ರಾಷ್ಟ್ರೀಯ ಪಕ್ಷ ಇವತ್ತು ಕಾಂಗ್ರೆಸ್. ಅದರ ನಾಯಕ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಂತೂ ವಯಸ್ಸಾದಂಥವ್ರು, ಮತ್ತು ಇನ್ನೊಬ್ಬರು ಪ್ರಿಯಾಂಕಾ ವಾಡ್ರಾ ಅಥವಾ ಗಾಂಧಿ. ಹೀಗಾಗಿ ಹೈಕಮಾಂಡ್ ಹಿಡ್ಕೊಂಡು ಹೋದ್ರೆ ನಾವು ಭವಿಷ್ಯದ ಅಂತ ಅವ್ರಿಗೆ ಪಕ್ಕ ಗೊತ್ತದ. ಮತ್ತು ಹೈಕಮಾಂಡ್ ಇವ್ರನ್ನ ಕಿತ್ತು ಹಾಕೋದು ಭಾಳ ಕಷ್ಟ ಅಂತಲೂ ಗೊತ್ತದ. ಯಾಕಂದ್ರೆ DK ಶಿವಕುಮಾರ್ ಅವರು ಇನ್ನೂ ಸಿದ್ದರಾಮಯ್ಯರ ಎತ್ತರಕ್ಕೆ ಬೆಳೆದ ರಾಜಕಾರಣಿ ಅಲ್ಲ ಅನ್ನೋದು ಒಂದು ನಂಬಿಕೆ ಜನರಲ್ಲ. ಇರ್ಬೋದು, ತಪ್ಪುಗಳಾಗಿರ್ಬೋದು ಸಿದ್ದರಾಮಯ್ಯರಿಂದ, ಇಲ್ಲಂತಲ್ಲ. ಅದರ ಅನುಭವ, ಆಡಳಿತ ಅನುಭವ, ಅರ್ಥದ ತಿಳುವಳಿಕೆ, ರಾಜಕಾರಣತ್ವದ ಒಂದು ಮೌಲ್ಯ ಇದ್ದಿದ್ರಲ್ಲೇ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಅದರಲ್ಲೂ DK ಅವರಿಗಿಂತಲೂ ನೈತಿಕ ಬಲದಲ್ಲಿ ಮೇಲಿದ್ದಂಥ ವಯಸ್ಸಿನಿಂದ ಸಹ ಮತ್ತು ಸ್ವತಃ DK ಒಪ್ಪಿಕೊಳ್ತಾರೆ. ಇಲ್ಲ, ಅವ್ರ ಮಾತು ನಮಗೆ ವೇದ ವಾಕ್ಯ, ಸಿದ್ದರಾಮಯ್ಯ ಮಾತು ಅಂತ ಒಪ್ಪಿಕೊಳ್ತಾರೆ. ಹೀಗಾಗಿ ಈ ಬೆಂಬಲಿಗರಿಂದ ಏನೋ ನಡೀತಾ ಇದೆ. ಜನವರಿ 6, 9 ಅಂತ ಇನ್ವಾಲ್ಯೂಷನ್ ಆಗಿರ್ಬೋದು, ಇಲ್ಲ ನನ್ನ ಅಪ್ಪನ ಮುಂದಿನ 5 ವರ್ಷ ತಿಳುವಂಥ ನಮ್ಮ ಯತೀಂದ್ರವರಾಗಿರ್ಬೋದು. ಅದೇ ರೀತಿ ಅವ್ರ ಕಡೆಯವರಷ್ಟು ಇವ್ರ ಕಡೆಯವರಷ್ಟು ಏನೇನು ದಿನನಿತ್ಯ ಹೇಳಿಕೊಟ್ಟು ಇವತ್ತು ಗೊಂದಲ ನಡೆಸಿದ್ದಾರೆ. ಇಷ್ಟು ಸಿಕ್ಕರೆ ಸಾಕಪ್ಪ ಅನ್ನೋ ಸ್ಥಿತಿಯಲ್ಲಿ BJP. ಯಾಕಂದರೆ ಕಾಂಗ್ರೆಸ್ನ ಮುಖ್ಯ ದೋಷಗಳು ಅವ್ರಿಗೆ ಸಿಗ್ತಾ ಇಲ್ಲ. ಅವ್ರನ್ನ ಅಟ್ಯಾಕ್ ಮಾಡುವಂಥದ್ದು, ಅವರ ಜನರಿಗೆ ಕನ್ವಿನ್ಸ್ ಮಾಡುವಂಥ ಶಕ್ತಿನೂ ಇವತ್ತು BJP ಯಾವ ನಾಯಕರಲ್ಲೂ ಇಲ್ಲ ಅಂದರೂ ಅಡ್ಡಿ ಇಲ್ಲ. ಇವತ್ತು ನಮ್ಗೆ ಎತ್ತಾಳು ಜೋರು ಮಾತಾಡೋರಂಕ ಅಂತಾರೆ. ಆದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಂದು ಸಿದ್ಧಾಂತ ನೆಲೆಗಟ್ಟಲೆ ಬಂದಿದ್ದಾಗ, ಒಂದು ಆರ್ಥಿಕ ನೆಲೆಗಟ್ಟಲೆ ಬಂದಿದ್ದಾಗ ವೀಕ್ ಆಗ್ತಾ ಹೋಗ್ತಾರೆ. ಭಾವನೆಗಳಿಗೆ ಬಂದಾಗ ಮಾತ್ರ ಅವ್ರು ರಭಸಕ್ಕಾಗ್ತದೆ. ಯಾವಾಗ ವಾಸ್ತವಕ್ಕೆ ಬರ್ತದೆ
ವೀಕ್ ಆಗ್ತಾರೆ ಅನ್ನೋದು ನಾವು ನೋಡಿದ್ದೀವಿ. ಹೀಗಾಗಿ ಇದ್ದುದರಲ್ಲೇ ಸಿದ್ದರಾಮಯ್ಯರು ಸ್ವಲ್ಪ ಎಡಬಲ ಬರೋರು, ಯಡಿಯೂರಪ್ಪನವರು ಇವತ್ತು ರಿಟೈರ್ ಆಗಿದ್ದಾರೆ. ಇನ್ನು ಡಿ ಕೆ ಶಿ ಅವರು ಏನಿದ್ರು ಎರಡನೇ ಲೈನದ ಲೀಡರ್ ಸಿದ್ದರಾಮಯ್ಯರ ಮುಂದೆ. ಇಂಥ ಪ್ರಸಂಗದಲ್ಲ ಸಿದ್ದರಾಮಯ್ಯನ ಕಿತ್ತಾಕುವಂತಹ ದುಸ್ಸಾಹಸ ಮುಸ್ಲಿಂ ಮಾಡಲಿಕ್ಕಿಲ್ಲ ಹೈಕಮಾಂಡ್. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಒಪ್ಪುವವರೆಗೆ ಹೇಳುವವರೆಗೆ ನಾನೇ ಮುಖ್ಯಮಂತ್ರಿ. ಇನ್ನು ಇವ್ರನ್ನ ಇಳಿಸ್ಬೇಕಾಗಿದ್ರೆ ಹೈಕಮಾಂಡ್ ಹೇಳಬೇಕು. ಹೈಕಮಾಂಡ್ ಹೇಳ್ತದನ ಅಷ್ಟು ಶಕ್ತಿ ಡಿ ಕೆ ಶಿ ಅವ್ರಲ್ಲಿ ಅದನ್ನ. ನಿಜವಾಗಿ ಡಿ ಕೆ ಶಿ ಅವ್ರನ್ನ ಪ್ರೀತಿ ಹೈಕಮಾಂಡ್ಗೆ. ಇದರಲ್ಲಿಂದ ಎರಡು ಮಾತೇ ಇಲ್ಲ. ಸತೀಶ್ ಜಾರಕಿಹೊಳಿಯನ್ನು ಹೋಲಿಸ್ಕೊಂಡಾಗ ಹೈಕಮಾಂಡ ಡಿ ಕೆ ಶಿ ಅವ್ರನ್ನ ಹೆಚ್ಚಿಗೆ ಪ್ರೀತಿಸ್ತದ, ಅವ್ರು ಒಲವು ತೋರಿಸ್ತದ. ಯಾಕಂದ್ರೆ ಅವ್ರನ್ನ ಇವತ್ತು ಎರಡನೇ ಹಂತದ ಸಿದ್ದರಾಮಯ್ಯ ನಂತರ ಎರಡನೇ ನಾಯಕರ ಹಂತಕ್ಕೆ ತಂದಿರಿಸಿದ್ದು ಹೈಕಮಾಂಡ್. ಹೈಕಮಾಂಡಿಂದ ಹೋಗಿದ್ರೆ ಆ ಹಂತಕ್ಕೆ ಬರ್ತಾನೆ ಇರಲಿಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಅದು. ಯಾಕಂದ್ರೆ ಅವ್ರಿಗಿಂತ ಸೀನಿಯರ್ ಮೋಸ್ಟ್ ಇದ್ದಾರೆ ಇಲ್ಲಿ ಪಾರ್ಟಿಯಲ್ಲೇ, ದುಡಿದಿದ್ದವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೂ ಅವ್ರನ್ನ ಯಾಕಪ್ಪ ಅಂದ್ರೆ ಒಂದು ಪಾರ್ಟಿ ಫಂಡ್ ಆಯಿತು, ಮತ್ತೇನೋ ಬಂತು. ಆಪತ್ಕಾಲದಲ್ಲಿ ಒಂದಿಷ್ಟು ಬಂಡೆಗಿಲ್ನಂಗೆ ನಿಲ್ಲುವಂಥ ಸ್ವಭಾವ ಇರೋದರಿಂದಾಗಿ, ಜೊತೆಗೆ ಬಹಳ ವರ್ಷಗಳಿಂದ ಕಾಂಗ್ರೆಸ್ಸಿಗನ ಅವರು ಆಗಿದ್ದರಿಂದಾಗಿ ಅವ್ರಿಗೊಂದಿಷ್ಟು ಮಾತಿಗೆ ಬೆಲೆ ನೆಲೆ. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಇಷ್ಟಿದ್ದರೂ ಸಿದ್ದರಾಮಯ್ಯರಿಗೆ ನೀವು ಇಳಿರಪ್ಪ ಕೆಳಗೆ ಅಂತ ಹೇಳುವಂಥ ಸ್ಥಿತಿ ಒಳಗೆ ನಮ್ಮ ರಾಹುಲ್ ಗಾಂಧಿ ಇಲ್ಲ, ಸೋನಿಯಾ ಗಾಂಧಿಯವರು ಇಲ್ಲ ಅನ್ನಿಸ್ತದೆ. ರಾಹುಲ್ ಗಾಂಧಿಯವರಂತೆ ಪೂರ್ತಿಯಾಗಿ ಸಿದ್ದರಾಮಯ್ಯರ ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಈಗಿನ ಮಟ್ಟಿಗೆ ಅವರಷ್ಟು ಗಟ್ಟಿ ಕಾಳು ಯಾರಲ್ಲ ಯಾರಿಲ್ಲ ಅನ್ನುವಂಥ ಮನೋಸ್ಥಿತಿ ರಾಹುಲ್ ಗಾಂಧಿಯವ್ರಲ್ಲ ಅದ. ಅದೇ ಸ್ಥಿತಿ ನಮ್ಮ ಪ್ರಿಯಾಂಕಾ ಗಾಂಧಿಯವ್ರಲ್ಲೂ ಅದ. ಹೀಗಾಗಿ ಇವತ್ತು ಸಿದ್ದರಾಮಯ್ಯನವ್ರು ಮಾತಾಡಿದಂಥ ಮಾತಾ ನಿಜವಾಗಿಯೂ ಏನಪ್ಪ ಅಂತಂದ್ರೆ ಮುಂದಿನ 2028ರವರೆಗೆ ಇವರ ಮುಖ್ಯಮಂತ್ರಿ ಅನ್ನೋದು ಸ್ಪಷ್ಟ ಆಗ್ತಾ ಹೊರಟದ. ಹಾಗೆ ಡಿ ಕೆ ಶಿ ಅವ್ರದ್ದು ಏನು ಅಂತ ನಿಲುವು ಬಂದಾಗ ಸಹಜವಾಗಿ ಅವ್ರ ಬೆಂಬಲಿಗರಂತೆ ಅವ್ರು ಆಗಬೇಕು. ಜನವರಿ 6ಕ್ಕೆ 9ಕ್ಕೆ ಕೆಲವರು ಭವಿಷ್ಯ ಅವರು ಹೇಳ್ತಾ ಇದ್ದಾರೆ, ಅವ್ರದ್ದು ಭವಿಷ್ಯ ಸ್ವಾಮಿಗಳು ಅವರು ಇವರು ಏನೇನು ದಿನ ನೋಡ್ತಾ ಇರ್ತೀವಿ. ಈಗ ಆಗೇ ಬಿಟ್ಟರೆ ಮುಖ್ಯಮಂತ್ರಿ ಅನ್ನುವಂಥ ಅನೇಕ ಸ್ವಾಮಿಗಳು ಇದ್ದಾರೆ. ಅದು ಆಗ್ತಾರಾ ಅನ್ನುವಂಥದ್ದು ಮಾತ್ರ ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ. ಇವತ್ತಂತೆ ಸದನದಲ್ಲೇ ಸಿದ್ದರಾಮಯ್ಯರು ಮಾತಾಡಿದ್ದು ನೋಡಿದ್ರೆ ಅವ್ರು 100ಕ್ಕೆ 100ರಷ್ಟು ವಿಶ್ವಾಸದಿಂದ ನಾನು ನಿಶ್ಚಿತವಾಗಿಯೂ ನಾನು ಮುಂದಿನ ಮುಖ್ಯಮಂತ್ರಿ 2028ರವರೆಗೆ ಅನ್ನುವಂಥ ನಿಲುವನ್ನು ಅವ್ರು ಹೊಂದಿದ್ದಾರೆ. ಹೀಗಾಗಿ ಇವತ್ತು ಅವ್ರ ವಿರೋಧಿಗಳಿಗೆ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ, ನಾವು ಇರ್ತೀವಪ್ಪ ಇಲ್ಲೇ 2028ರವರೆಗೆ ಅನ್ನುವಂಥ ಸಂದೇಶ ಕೊಟ್ಟಿದ್ದರಿಂದಾಗೆ ಅದನ್ನು ಇವತ್ತಿನ ಮಂದಿಗೆ ಮಾತಾಡಬೇಕು. ಯಾಕಪ್ಪ ಅಂತಂದ್ರೆ ಭಾಳ ಮಹತ್ವದ. ಸುಮ್ಮನೆ ಎದ್ದ ತಕ್ಷಣ ಎದ್ದ ಪ್ರತಿಯೊಂದು ಮೀಡಿಯಾನೂ ಇದೆ. ಮತ್ತು ಇಷ್ಟ ಆದರೂ ಇನ್ನು ಮತ್ತು ನಾಳೆ ಮೀಡಿಯಾಗಳು ಮತ್ತೆ ಕೆಣಕ್ತಾನೆ ಇರ್ತಾರೆ. ಆಲ್ರೆಡಿ ಒಂದು ಮಾತನ್ನು ಹೇಳಬೇಕಾಗಿದೆ, ಕಾಂಗ್ರೆಸ್ ಆದರೂ ಸಹಿತ ಒಂದಿಷ್ಟು ಗಟ್ಟಿ ನಿಲುವುಗಳನ್ನು ತೆಗೆದುಕೊಳ್ಳಲಿಕ್ಕತ್ತದ ಅಂತೇಳಿ. ಯಾರು ಪಾರ್ಟಿ ವಿರೋಧಿ ಮಾತುಗಳು ಮಾತಾಡ್ತಾರೆ, ಹೇಳಿದ ಮಾತನ್ನು ಮೀರ್ತಾರೆ, ಅಂಥವ್ರನ್ನ ಸಸ್ಪೆಂಡ್ ಮಾಡುವಂಥದ್ದು, ವಜಾ ಮಾಡುವಂಥ ಕೆಲಸವನ್ನು ಸಹಿತ ಮಾಡಲಿಕ್ಕತ್ತದ ಅನ್ನುವಂಥ ಮಾತು. ಈಗಾಗಲೇ ರಾಹುಲ್ ಗಾಂಧಿಯವರಿಗೆ ರೇವಂತ್ ರೆಡ್ಡಿ ಅವ್ರದ್ದಾಗಿರ್ಬೋದು, ಸಚಿನ್ ಪೈಲಟ್ ಅವ್ರದ್ದಾಗಿರ್ಬೋದು, ಶಶಿ ತರೂರ್ ಅವ್ರ ಬಗ್ಗೆ ಆಗಿರ್ಬೋದು ಅಸಮಾಧಾನಗಳಿದ್ದಾವೆ. ಆದರೂ ಬಹಳ ವರ್ಷಗಳಿಂದ ಪಾರ್ಟಿಯಲ್ಲಿ ಇದ್ದಿದ್ದರಿಂದಾಗಿ ಅವ್ರನ್ನ ಕಿತ್ತಾಕೋ ಮನಸ್ಸಿಲ್ಲ. ಬಟ್ ಅನಿವಾರ್ಯ ಆದರೆ ಅವ್ರನ್ನ ಕಿತ್ತಾಕೋ ಸ್ಥಿತಿ ಒಳಗೂ ವಿಚಾರ ಮಾಡಲಿಕ್ಕೆ ಇಚ್ಚಿದ್ದಾರೆ ಅನ್ನುವಂಥ ಮಾತನ್ನ. ಯಾಕೆಂದರೆ ಇದೇ ಒಂದು ಡಿಫ್ರೆನ್ಸ್ ರೇವಂತ್ ರೆಡ್ಡಿ ಅವರಿಗೆ, ಅಂದರೆ ತೆಲಂಗಾಣದ ಮುಖ್ಯಮಂತ್ರಿಗೆ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದಣ್ಣವ್ರಿಗೆ ಇರೋ ವ್ಯತ್ಯಾಸ ಏನಪ್ಪ ಅಂದ್ರೆ, ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳುವವರೆಗೆ ನಾನು ಮುಖ್ಯಮಂತ್ರಿ ಅಂತ ಒಂದು ಮಾನಸಿಕ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆದರೆ ರೇವಂತ್ ರೆಡ್ಡಿ ಅವರು ನಾನು ಬಲದಿಂದ ಆಗಿದ್ದೀನಿ ಅನ್ನುವಂಥ ಒಂದು ಮಾತಿನಲ್ಲಿದ್ದಾರೆ, ಮೋಹದಲ್ಲಿದ್ದಾರೆ. ಹೀಗಾಗಿ ರೇವಂತ್ ರೆಡ್ಡಿ ಅವ್ರ ಮೇಲೂ ಹೈಕಮಾಂಡ್ ಒಂದು ಕಲ್ಲಿಟ್ಟದ. ಅದಕ್ಕಾಗಿ ಈ ದಿಶೆಯಲ್ಲಿ ಒಬ್ಬ ಏನಪ್ಪ ಅಂತಂದ್ರೆ ಮೊಹಮ್ಮದ್ ಮೌಖಿ ಅನ್ನೋರನ್ನ ಪಾರ್ಟಿಯಿಂದ ವಜಾನ ಮಾಡಿದ್ದಾರೆ. ಅವ್ರು ನೇರವಾಗಿ ರಾಹುಲ್ ಗಾಂಧಿ ವೀಕೆಸ್ಟ್ ನಾಯಕ ಅಥವಾ ಕ್ಯಾಪ್ಟನ್ ಹೇಳಿದಕ್ಕಾಗಿ ಇವತ್ತು ಅವ್ರನ್ನ ವಜಾ ಮಾಡಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಅದೇನೋ ಆಗಲಿ, ಈಗ ಮಾತ್ರ ಸಿದ್ದರಾಮಯ್ಯನವರ ಮಾತಿನಲ್ಲ ಹಳೆಯ ಗತ್ತಿತ್ತು, ಜೊತೆಗೆ ಹೈಕಮಾಂಡ್ ಮೇಲೆ ವಿಶ್ವಾಸ ಇತ್ತು,
ಜೊತೆಗೆ ನನ್ನ ಬದಲಾಯಿಸುವ ಶಕ್ತಿ ಯಾರಿಗೂ ಇಲ್ಲ ಅನ್ನುವಂಥ ಸಂದೇಶ ಕೊಡೋದು ಆಗಿತ್ತು. ಏಕಾಲಕ್ಕೆ ಡಿ ಕೆ ಶಿ ಅವರಿಗೆ, ತಮ್ಮ ವಿರೋಧಿಗಳಿಗೆ, ಜೊತೆಗೆ ಆಡಳಿತ ಪಕ್ಷಕ್ಕೂ ಸಹಿತ ತಮ್ಮ ನಿಲುವು ತಿಳಿಸ್ಬೇಕಾಗಿತ್ತು. ತಿಳಿಸಿದಾರೆ. ಇನ್ನಾದರೂ ಅಡ್ಮಿನಿಸ್ಟ್ರೇಷನ್ಗಳ ಮನಸ್ಸು ಹೋಗ್ಬೋದಾ, ಮಾಡ್ಬೋದಾ ನೋಡೋಣ. ಮತ್ತೇನಾಗ್ತದೆ ನಾಳೆ ಅದರ ತುರ್ತು ಮಾತ್ರ ಬೀಸು ಧೋರಣೆಯಿಂದ ಬಚಾವ್ ಸಿದ್ದರಾಮಯ್ಯ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಂಡೆ ವಂದನೆಗಳು.